ವಾರಂಟಿ ಕಳಿಸಿದ್ದೀನಿ. ಕರೆಕ್ಟಾಗಿ 6 ತಿಂಗಳಿಗೇನೆ ಹೋಯಿತು. ಬೇಸಿಕಲಿ ಬೀಡಿಂಗ್ ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲೂ ಏರ್ ಲೀಕೇಜ್ ಇರಲಿಲ್ಲ. ವಾಲ್ ಪಿನ್ ಸಮಸ್ಯೆ ಇತ್ತು, ನಾವು ಗೋವನ್ ಕ್ಲಾಸಿಕ್ದು ವಾಲ್ ಪಿನ್ ಹಾಕಿಸಿರೋದ್ರಿಂದ. ಹಲೋ ಸ್ನೇಹಿತರೆ, ಶುಭ ಮುಂಜಾನೆ. ಸಮಯ ಬಂದ್ಬಿಟ್ಟು 5:15. ಈ ವರ್ಷದ ಸಿಕ್ಕಾಪಟ್ಟೆ ಖುಷಿಯ ರೈಡು ಅಥವಾ ಇಂಪಾರ್ಟೆಂಟ್ ರೈಡು. ಪ್ರತಿ ರೈಡರು ಮಾಡೋದೆ. ಲಾಸ್ಟ್ ಇಯರು ಮಾಡಿದ್ವಿ ಹಿಮಾಲಯನಲ್ಲಿ. ನನಗೆ ಹಿಮಾಲಯನಲ್ಲಿ ಸೆಕೆಂಡ್ ಟೈಮು. ಸೊ ಮಾನ್ಸೂನ್ ರೈಡ್ ಮಾಡ್ತಾಯಿದ್ದೀವಿ. 2026 ಮಾನ್ಸೂನ್ ರೈಡು. ಲಾಸ್ಟ್ ಟೈಮು ಕಲ್ಸಾ, ಗಂಗಾಟಿಕಲ್ ಟ್ರೆಕ್ಕಿಂಗು, ಆಮೇಲೆ ನಮ್ಮದು ಕೊಳ್ಳಿ ಹಿಲ್ಸು ಇದೆಲ್ಲ ಹೋಗಿ ಬಂದಿದ್ವಿ. ಸೊ ಈ ಸಲ ಬಂದ್ಬಿಟ್ಟು ಆಗುಂಬೆ ಕಡೆಗೆ. ಸೊ ಯಾರ್ಯಾರು ಬರ್ತಾರೆ ಅಂತ ಹೇಳ್ತೀನಿ ನಿಮಗೆ. ಸದ್ಯಕ್ಕೆ ಏನೇನು ಸೆಟಪ್ ಚೇಂಜಸ್ ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಸ್ನೇಹಿತರೆ. ನೀವು ಇಲ್ಲಿ ನೋಡಿದ್ರೆ ನಂದು ವಿಂಡ್ಶೀಲ್ಡ್ ಹೋಗಿದೆ. ಜಸ್ಟ್ ಬಿಕಾಸ್ ನಾನು ಹಳೆ ವೀಡಿಯೋಸ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಅನಿಸ್ತಿತ್ತು ನನಗೆ ಎಲ್ಲ ಒಂದು ಕಡೆ ಅದು ಬ್ಲಾಕ್ ಮಾಡ್ತಿದೆ ಅಂತ. ಮಾನ್ಸೂನ್ ಆಗಿರೋದ್ರಿಂದ ಆದಷ್ಟು ಸೀನ್ರಿನ ಎಂಜಾಯ್ ಮಾಡೋಣ ಅಂತ ವಿಂಡ್ಶೀಲ್ಡ್ ಬಿಚ್ಚಿಬಿಟ್ಟಿದ್ದೀನಿ. ಅದಾದಮೇಲೆ ಇನ್ನೊಂದು ಪ್ರಾಬ್ಲಮ್ ಆಯಿತು. ನಮ್ಮದು ಆಸಿ, ನಮ್ಮದು ಕಾರ್ ಪ್ಲೇ ವರ್ಕ್ ಆಗ್ತಾ ಇರಲಿಲ್ಲ ಕೊನೆ ಮೂಮೆಂಟಲ್ಲಿ. ಸೊ ಅದನ್ನು ವಾರಂಟಿ ಕಳಿಸಿದ್ದೀನಿ. ಕರೆಕ್ಟಾಗಿ 6 ತಿಂಗಳಿಗೇನೆ ಹೋಯಿತು. ಎಕ್ಸಿಟ್ ಹಾಕ್ಬೇಡಿ, ಅಲ್ಲೇ ಇಲ್ಲ ಇದೀನಿ ನೋಡಿ ನಿಮ್ಮ ಹಿಂದೆನೇ. ಇಲ್ಲಿ ಬೊಮ್ಮನಹಳ್ಳಿ ಕಡೆ ಸ್ನೇಹಿತರೆ ಹಿಂಗಿದೆ ಈಗ ಸದ್ಯಕ್ಕೆ ಗಾಡಿ. ಹೌದು, ಲುಕ್ ವೈಸು ಆಮೇಲೆ ವಿಲ್ಶೀಲ್ಡ್ ಪ್ರೊಟೆಕ್ಷನ್ ವೈಸು ಆಟೋ ಫಾಗ್ದು ಸಖತ್ತಾಗಿತ್ತು, ಆಟೋ ಲಾಗ್ದು. ಬಟ್ ಮೋಟೋ ವ್ಲಾಗ್ ಮಾಡ್ಬೇಕಾದ್ರೆ ಬ್ಲಾಕ್ ಮಾಡ್ತಾಯಿತ್ತು. ಸೊ ಅದೊಂದು ವಿಚಾರ. ಇನ್ನು ನಮ್ಮ ಲಗೇಜ್ ಸೆಟಪ್ ಬಂದರೆ ಟ್ಯಾಂಕ್ ಬ್ಯಾಗ್ ಇದೆ, ನಮ್ಮದು ಟಾಪ್ ಬಾಕ್ಸ್ ಇದೆ, ಡಿಸ್ಕ್ ಪ್ಯಾಡ್ ಒಂದು ಚೇಂಜ್ ಆಗಿದೆ. ದರ್ಶನ್ ಸುತ್ಕೊಂಡು ಕಾಲು ಇಲ್ಲದೆ ಓಡಿಸಂಗೆ ಆಗ್ತಾ ಇದೆ. ಯಾಕೆ ಅಷ್ಟೊಂದು ಇದಾಗ್ತಿದ್ಯಾ? ನಮ್ಮ ಬ್ರೋ ನೋಡಿ ಹೊಸ ಶೂ, ರಾಯಲ್ ಎನ್ಫೀಲ್ಡ್ ಅಡ್ವೆಂಚರ್ ವಾಂಡ್ರರ್. ಇದ್ಯಾವ್ದಿದು? ಯಾವುದೋ ವಿಂಟರ್ ಗ್ಲಾಸ್ ಹೊಸ ಸಿಗ್ತಾನೆ ಇಲ್ಲ, ಫುಲ್ ಕಾಚ ಕೊಡೋ ಅಂದ್ರೆ ಅವ್ನು ಯಾವನ ಕೊಡ್ತಾನ 5912 ಅಂತ. ವಾಟರ್ ಪ್ರೂಫ್ ಅಂತ ನನ್ನ ಅಜ್ಜಿ. ಬಟ್ ಇದು ಕಂಫರ್ಟಬಲ್ ಆಗಿದೆಯಲ್ಲ, ಸಖತ್ ಸ್ಟ್ರಾಂಗ್ ಇದೆ. ಹೌದು, ಅಲ್ಲ ಹಾಕೋಬೇಕು. 3,500 ಕೊಟ್ಟಿದ್ದಾಗ ವಾಟರ್ ಪ್ರೂಫಾ? ಇಲ್ಲ, ವಾಟರ್ ಪ್ರೂಫ್ ಇಲ್ಲ, ದಪ್ಪ ಇದೆ. ಎರಡೆರಡು ತೂತು ಬರ ಇದೆ ನೋಡಿ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಆಕ್ಸಿರಿ ನಮಗೆ ಬಂದಿದೆ ಈ ಸಲ ಮಾನ್ಸೂನ್ ರೈಡ್ಗೆ. ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು ಗೊತ್ತಾಗಿದ್ದಂಗೆ ವಾಟರ್ ಪ್ರೂಫ್ ಸಾಕ್ಸ್ ಇರುತ್ತೆ ಅಂತ. ವಾಟರ್ ಪ್ರೂಫ್ ಅಂತ ಏನೇನೋ ಗೊತ್ತಾಗ್ತಿರಲಿಲ್ಲ. ಕೈ ಕಾಚ ತೊಗೊಳ್ಳೋಣ ಅಂದ್ಬಿಟ್ಟು ಕಾಲು ಕಾಚ ತೊಗೊಂಬಂದಾಯ್ತು ನಾವು. ವಾಟರ್ ಪ್ರೂಫ್ ಗ್ಲೌಸ್ ಹಾಕೊಂಡು ಅಂದರೆ ಟೂನ್ರ ಅಂತ. ಲಾಸ್ಟ್ ಟೈಮ್ ಮಾನ್ಸೂನ್ ರೈಡಲ್ಲಿ ಪಚಿತಿ ಆಗಿಬಿಟ್ಟಿತ್ತು ಸ್ನೇಹಿತರೆ. ಅಂದರೆ ಎಲ್ಲೇ ನೀರು ಹೋದ್ರೂ ಪರವಾಗಿಲ್ಲ, ಅದಕ್ಕೆ ಫೀಟಿಗೆ ಒಂದ್ಸಲ ನೀರು ಹತ್ಬಿಟ್ರೆ ತಲೆ ಕೆಟ್ಟೋಗುತ್ತೆ. ಸೊ ಅದರಿಂದ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಒಂದು ವೈಟರ್ ಅದು ವಾಟರ್ ಪ್ರೂಫ್ ಸಾಕ್ಸು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸ್ನೇಹಿತರೆ, ಈ ವ್ಯೂ ಮಾಡೋದು ಬಂದ್ಬಿಟ್ಟು ಮೋಟೋ ಬ್ಲಾಗೋಸ್ಕರನೇ. ನೀವು ನೋಡ್ಬೋದು ಫುಲ್ಲು ನಮ್ಮದು ವಿಂಡ್ಶೀಲ್ಡೆಲ್ಲ ಬಿಚ್ಚಿಬಿಟ್ಟಿದ್ದೀವಿ. ಸ್ಟಾಕ್ ವಿಂಡ್ಶೀಲ್ಡ್ ಹಾಕ್ಕೊಂಡಿದ್ದೀನಿ, ಆಟೋ ಲಾಕ್ದು ಸ್ವಲ್ಪ ಬ್ಲಾಕ್ ಆಗ್ತಿತ್ತು ಅಂತ. ನಮ್ಮ ದರ್ಶನ್ ಭೈ ಅವ್ರದ್ದು ಗಾಡಿ ಯಾಕೋ ಎಳಿತಾ ಇದೆ, ಏರ್ ಕಮ್ಮಿ ಆಗಿದೆ ಅನಿಸುತ್ತೆ. ಒಂದು ಸಲ ಏರ್ ಚೆಕ್ ಮಾಡ್ಕೊಂಬಿಡ್ತೀವಿ. ಸೊ ಈ ರೈಡ್ದು ಬಂದುಬಿಟ್ಟು ಒಂದು 2 ಸೀರೀಸ್ ಬಿಡ್ತೀನಿ ಸ್ನೇಹಿತರೆ. ಫಸ್ಟ್ ಡೇ ನಾವು ದೇವ್ರ ಮನೆ ಕವರ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಆಗುಂಬೆಗೆ ಹೋಗ್ತೀವಿ. ಅಲ್ಲೇ ಸುತ್ತಮುತ್ತ ಪ್ಲೇಸಸ್ಸು ಕೆಲವು ಲೋಕಲ್ ಐಲ್ಯಾಂಡ್ ಎಲ್ಲ ಇದೆ, ಅದೆಲ್ಲ ನೋಡಿಕೊಂಡು ವಿಲ್ ಗೆಟ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಮಜಾ ಇರುತ್ತೆ, ಯಾಕಂದರೆ ಊರ ಕಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ. ಮೂಡಿಗೆರೆಯಲ್ಲಿ 2 ದಿನದಿಂದ ಕರೆಂಟ್ ಇಲ್ವಂತೆ. ಇದೊಂದೇ ಪ್ರಾಬ್ಲಮ್ ಈ ಕನ್ನಡಕದ ನೋಡಿ, ಫಾಗ್ ಹೆಂಗೆ ಕ್ರಿಯೇಟ್ ಆಗ್ತಿದೆ. ಗ್ಯಾಪ್ ಇದೆ, ಮೇ ಬಿ ಕೆಲವ್ರ ಫೇಸಸ್ಗೆ ಸೆಟ್ ಆಗ್ಬೋದೇನೋ, ನನಗಂತೂ ಸೆಟ್ ಆಗ್ತಿಲ್ಲ. ಸೊ ಐ ವಿಲ್ ನಾಟ್ ರೆಕಮೆಂಡ್ ದಿಸ್ ಕನ್ನಡಕ. ಹೆಂಗೆ ಫಾಗ್ ಕ್ರಿಯೇಟ್ ಆಗಿದೆ. ಮೇ ಬಿ ಮಾಸ್ಕ್ ಬಿಚ್ಚಿದ್ರೆ ಸರಿ ಹೋಗ್ಬೋದು, ನೋಡೋಣ. ಏನಿಲ್ಲ, ಹಿಂಗೆ ಗೊತ್ತದಷ್ಟು. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಈ ರೈಡ್ದು ಬರೀ ವಿಘ್ನಗಳೇ. ನೆನ್ನೆ ನೋಡಿದ್ರೆ ಕೆಲಸ ಜಾಸ್ತಿ, ಮಗ ಬೇರೆ ಜಾಸ್ತಿ ಅಳ್ತಿದ್ದ. ಕೆಲಸ ಸ್ಟ್ರೆಸ್ಸು. ಈ ಮಾನ್ಸೂನ್ ರೈಡ್ ಮಾಡಲೇಬೇಕು. 27-26 ಅಂತ ಬಂದ್ವಿ. ಸ್ಟಾರ್ಟಿಂಗಲ್ಲೇ ನಮ್ಮ ಫ್ರೆಂಡ್ದು ಗಾಡಿ ಪಂಚರು. ಅಂದರೆ ತುಂಬ ಸಣ್ಣದಾಗಿ ಏರ್ಲಿಕ್ಕೆ ಆಗ್ತಿದೆ. ಒಳ್ಳೆ ಸರ್ಕಸ್ ಆಯಿತು ಸ್ನೇಹಿತರೆ.
ಏನೇ ಇರಲಿ ಇದೆಲ್ಲ ಆಗಬೇಕು ರೈಡಿಂಗ್ ಬಿಗಿನಿಂಗಲ್ಲೇ, ಆವಾಗಲೇ ನಮ್ಮ ರೈಡ್ ಚೆನ್ನಾಗಿರೋದು. ಭಯ್ಯ ಪಂಚರ್ ಮೇಲೆ ಹಾಕ್ಬೇಕಾ? ಪಂಚರು ಹಾಂ ಟ್ಯೂಬ್ಲೆಸ್. ಗೊತ್ತಿಲ್ಲ. ಏನು ಬೈ ನಿಮ್ಮ ಹೆಸರು? ಕಲಂದರ ಅಬ್ದುಲ್ ಅವರು ನಮ್ಮ ಗಾಡಿ ರೆಡಿ ಮಾಡಿಕೊಟ್ಟಿದ್ದಾರೆ. ಬೇಸಿಕಲಿ ಬೀಡಿಂಗ್ ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲೂ ಏರ್ ಲೀಕೇಜ್ ಇರಲಿಲ್ಲ. ವಾಲ್ ಪಿನ್ ಸಮಸ್ಯೆ ಇತ್ತು, ನಾವು ಗೋವನ್ ಕ್ಲಾಸಿಕ್ದು ವಾಲ್ ಪಿನ್ ಹಾಕಿಸಿರೋದ್ರಿಂದ ಪಿನ್ ಹತ್ರ ಲೂಸ್ ಆಗಿತ್ತು. ಇದೊಂದು ನನಗೆ ಮಾಹಿತಿ ಗೊತ್ತಿರಲಿಲ್ಲ. ಅಲ್ಲಿ ನೀರು ಹೊಡೆದ್ರೂ ಗೊತ್ತಾಗಲ್ಲ. ನೀವು ವಾಲ್ ಪಿನ್ ಗನ್ ಇಕ್ತಿರಲ್ಲ, ಏರ್ ಗನ್ ಇಡಬೇಕಾದ್ರೆ ನಿಮಗೇನೋ ಜಾಸ್ತಿ ರಿವರ್ಸ್ ಹೊಡಿತಿದೆ ಗನ್ನು ಅಂದರೆ ಏರ್ ಪ್ರೆಷರ್ ಹಾಕ್ಬೇಕಾದ್ರೆ ಪಿನ್ ಹೋಗಿದೆ ಅಂತ ಅರ್ಥ. ಸೊ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಫುಲಿ ನಮ್ಮ ಹಿರಿಸೇವೆ ಹತ್ರನೇ ಇತ್ತು. ಹಿರಿಸೇವೆ ಅಲ್ಲ, ಯಡಿಯೂರ ಹತ್ರ. ನಮ್ಮದು ಆಫ್ಟರ್ ಬಂದು ಎಕ್ಸಾಸ್ಟ್ ಹಾಕ್ಸಿದ್ಮೇಲೆ ಗಾಡಿ ಥ್ರಾಟಲ್ ರೆಸ್ಪಾನ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ನೀವು ಯಾವುದೇ ಗೇರಲ್ಲಿರಿ ಥ್ರಾಟಲ್ ರಿಲೀಸ್ ಮಾಡಿದ ತಕ್ಷಣ ಬರೋ ಅನ್ನುತ್ತೆ ನೋಡಿ. ಬನ್ನಿ ತಲೆಗೆಡ್ಸ್ಕೊಬಿಡಿ, ಸಖತ್ತಾಗಿದೆ. ಆಮೇಲೆ ಇನ್ನೊಂದು ಏನಂದರೆ ಇದು ಬಿಚ್ಚಿದ ಮೇಲೆ ನನಗೊಂದು ಬೇರೆಯೇ ಫೀಲಿಂಗ್ ಬರ್ತಾಯಿದೆ. ಒಂದು ವಿಂಡ್ ಬ್ಲಾಸ್ಟ್ ಹೆವಿ ಇದೆ ಆಬ್ವಿಯಸ್ಲಿ, ಬಟ್ ಮಾನ್ಸೂನ್ ಆಗಿರೋದ್ರಿಂದ ಒಂದು ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಹಳೆ ಬ್ಲಾಗಲ್ಲೂ ನಾನು ಹೇಳಿದ್ದೆ, ವಿಂಡ್ಶೀಲ್ಡ್ ಹಾಕ್ಕೊಂಡ್ರೆ ಟೂರಿಂಗಿಗೆ ಚಂದ. ನೀವೇನೇ ಕೆಟ್ಟ ರೋಡ್ಗೆ ಹೋಗ್ತೀರಾ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಅದು ತುಂಬ ಗಾಡಿ ನಿಮ್ಮನ್ನ ಬಲ್ಕಿ ಹಂಗಂತ ಅನಿಸುತ್ತೆ, ಅಷ್ಟು ಕಾನ್ಫಿಡೆನ್ಸ್ ಬರೋಲ್ಲ. ಇನ್ನೊಂದು ಆಸಿದ ಕತೆ ನಾನು ಹೇಳಿದೆ, ವಾರಂಟಿ ಇತ್ತು 1 ವರ್ಷ. ಸೊ ರೀಪ್ಲೇಸ್ಮೆಂಟಿಗೆ ಕಳಿಸಿದ್ದೀನಿ. ಅದೇನೋ ಹಾಂಗ್ಕಾಂಗ್ ಹೋಗಿ ವಾಪಸ್ ಬರಬೇಕಂತೆ, ಗೊತ್ತಿಲ್ಲ ಅದು ಎಷ್ಟು ದಿನ ತೊಗೊಳುತ್ತೆ ಅಂತ. ಬಟ್ ಐ ಆಮ್ ರಿಯಲಿ ಡಿಸಪಾಯಿಂಟೆಡ್. ಯಾವುದೋ LRL ಅಥವಾ ADS ಈ ಥರ ಬ್ರ್ಯಾಂಡ್ಗಳು ತೊಗೊಂಡಿದ್ರೆ ಅಟ್ಲೀಸ್ಟು ಇಲ್ಲೇ ರಿಪೇರಿ ಮಾಡಿಸ್ಕೊಂಡು ಏನೋ ಮಾಡ್ಬೋದಾಗಿತ್ತು. ಇದು ಇಷ್ಟೊಂದು ಖರ್ಚು ಮಾಡಿ ಏನಪ್ಪ ಇಲ್ಲ ಸರಿಯಾಗಿದೆ. ಇಷ್ಟೊಂದು ಖರ್ಚು ಮಾಡಿನೂ ನೋಡ್ತೀನಿ, ಬನ್ನಿ ಮುಂದೆ ಬನ್ನಿ. ನಾನೇನು ಹೇಳ್ತಿದ್ದೆ ಅಂದರೆ ಸ್ನೇಹಿತರೆ, ಅಷ್ಟೊಂದು ಆಸೆಗೆ ನಾವು ಕೊಟ್ಟು ಕೆಲವೊಂದು ಸಲ ಏನೋ ಟೈಮ್ ಸರಿ ಇಲ್ಲ ಅಂದರೆ ಕೆಟ್ಟೋಗುತ್ತೆ ಅಂತಾರೆ. ಆ ಥರ ಬಾಳಿಕೆ ಬಂದಿದೆ ಕೆಲವ್ರಿಗೆ, ಬಟ್ ನನಗಂತೂ ಬಂದಿಲ್ಲ. ಬೇಜಾರಾಗೋಯ್ತು. ರಿಪ್ಲೇಸ್ಮೆಂಟ್ ಕಳಿಸಿದ್ದೀನಿ. ಆಮೇಲೆ ಆಸಿದು ನೀವೇನೋ ಡ್ಯಾಶ್ ಕ್ಯಾಮ್ ಅಥವಾ ಕಾರ್ ಪ್ಲೇ ತೊಗೋತಾ ಇದ್ರೆ ದಯವಿಟ್ಟು ಆನ್ಲೈನಲ್ಲಿ ತೊಗೊಳ್ಳಿ, ನಂತರ ಸ್ಟೋರಲ್ಲಿ ತೊಗೋಬೇಡಿ. ಸ್ಟೋರಲ್ಲಿ ತೊಗೊಂಡ್ರೆ ಸ್ಟೋರಲ್ಲಿ ಕೊಟ್ಟು 1 ತಿಂಗಳಾಗುತ್ತೆ, ಅಂದರೆ ಶಿಪ್ಪಿಂಗ್ ಎಲ್ಲ ಮಾಡಿಸ್ಕೋಬೇಕು, ಅವರೇ ಮಾಡ್ತಾರೆ. ಆಸಿ ಇಂಡಿಯಾದಲ್ಲಿ ತೊಗೊಂಡ್ರೆ ಆನ್ಲೈನಲ್ಲಿ ಅವರೇ ಹೋಮ್ ಪಿಕಪ್ ಮಾಡಿ ರೀಪ್ಲೇಸ್ಮೆಂಟ್ ಕಳಿಸ್ತಾರೆ. ಸೊ ಅದೊಂದು. ಬಟ್ ಇನ್ಸ್ಟಾಲೇಷನ್ ಆಬ್ವಿಯಸ್ಲಿ ಬಿಚ್ಚಕ್ಕೆ ಹಾಕೋಕ್ಕೆಲ್ಲ ನೀವು ಇನ್ನೊಬ್ಬ ಲೋಕಲ್ ಮೆಕ್ಯಾನಿಕ್ನ ಹುಡ್ಕೋಬೇಕು. ಸೊ ಎರಡರಲ್ಲೂ ಪಾಸಿಟಿವ್ ನೆಗೆಟಿವ್ ಇದೆ. ಅದಕ್ಕಿಂತ ನಾನು ಹೇಳೋದು ಕಾರ್ ಪ್ಲೇಲಿ ಈಗಲೂ ಇನ್ನೂ ನಾನು ನೆಕ್ಸ್ಟು ತೋರಿಸ್ತೀನಿ. ನಮ್ಮ ಬ್ಯಾಚಲ್ಲೊಬ್ಬರು ದರ್ಶನ್ ಅವ್ರ ಗಾಡಿ ಮತ್ತೆ ಎಳಿತಿದೆ ಅಂತ ಒಂದು ಸಲ ಚೆಕ್ ಮಾಡಿ. ಏನೂ ಇಲ್ಲ. ಆಮೇಲೆ ನೋಡಿ ಸ್ನೇಹಿತರೆ, ವೀಕ್ ಡೇ ಇವಾಗ ಸಿಕ್ಕಾಪಟ್ಟೆ ಬೈಕರ್ಸ್ ಇದ್ದಾರೆ ಮೂಡಿಗೆರೆ ಚಿಕ್ಕಮಂಗ್ಳೂರು ಸೈಡ್ಗೆ. ನಾವು ಹೋಗ್ತಾ ಇರೋದು ಆಗುಂಬೆಗೆ. ಬಟ್ ದೇವ್ರ ಮನೆ ಮುಗಿಸ್ಕೊಂಡು ಡೈರೆಕ್ಟ್ ಆಗುಂಬೆಗೆ ಹೋಗ್ತೀವಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನ್ನ ಹಳೆ ವ್ಲಾಗ್ಸ್ ಅಥವಾ ಹಳೆ ಫಾಲೋವರ್ಸ್ ಏನಾದ್ರು ಇದ್ದರೆ ಹೆಂಗಿದೆ ಈ ವ್ಯೂ ಅಥವಾ ಮತ್ತೆ ವಿಂಡ್ಶೀಲ್ಡ್ ಹಾಕ್ಸ್ಬೇಕಾ ಅನ್ನೋದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಟೋಲಾಗ್ದು ವಿಂಡ್ಶೀಲ್ಡು ಆನ್ಲೈನಲ್ಲಿ ಹಾಕಿದ್ದೀನಿ, ಕೊಟ್ಬಿಡ್ತಾಯಿದ್ದೀನಿ ಫಾರ್ ಎ ಗುಡ್ ರೇಟ್. ಓಹೋ, ನೀವು ಲೆಫ್ಟಿಗೆ ಬಂದರೆ ಭಯ ಆಗ್ತದೆ. ದರ್ಶನ್ ಅವರು ಹೊಸ ಜಾಕೆಟು, ಲಾಸ್ಟ್ ಇಯರ್ ಮಾನ್ಸೂನ್ ರೈಡ್ ಮಾಡಿಲ್ಲ, ಹೊಸದು ಶೂಸು, ವಾಟರ ಸಾಕ್ಸು, ವಾ ಶೀಲ್ಡ್ ಒಂದು ಬಿಟ್ಟರು ಸಾಕ್ಸು. ಆಮೇಲೆ ಇನ್ನೊಂದು ಈ ಕನ್ನಡಕ ಹೊಸದು. ಆಮೇಲೆ ಬೋಲ್ಡ್ ಫಿಟ್ ಅವರ ಒಂದು ಬಾಲಕ್ಲವ, ಇದಿಷ್ಟು ಹೊಸದು. ಓ ನೋಡೇ ಇಲ್ಲ ನಾನು. ಒಳ್ಳೆ ಮಳೆ ಇದೆ ಅಂದ್ಕೊಂಡ್ರೆ ಹಾಸನ ದಾಟ್ ಬಂದ್ರೂ ಮಳೆ ಇಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ಬಟ್ ರೈಡ್ ಅಂತೂ ಸೂಪರಾಗಿತ್ತು. ಈ ಥರ ಹೊಡೆದೆ ಅರ್ಬನ್ ರೋಡ್ಗಳಲ್ಲಿ ಈ ಗಾಡಿ ಎಕ್ಸಾಸ್ಟ್ ಸೌಂಡ್ ಕೇಳೋದೇ ಒಂಥರ ಮಜಾ. ಫೈನಲಿ ಸ್ನೇಹಿತರೆ, ಈಗ ಅನ್ನಿಸ್ತಿದೆ ಮಾನ್ಸೂನ್ ಸ್ಟಾರ್ಟ್ ಆಯಿತು ಅನ್ನೋ ಥರ. ಮಾನ್ಸೂನ್ ರೈಡು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವೀಗ ಫಸ್ಟು ನಮ್ಮ ಟ್ಯಾಂಕ್ ಬ್ಯಾಗಿಗೆ ಒಂದು ಕವರಿಂಗ್ ಹಾಕ್ಕೊಂಡು ವಾಟರ್ ಪ್ರೂಫ್ ಸಾಕ್ಸ್ ಹಾಕ್ಕೊಂಡು ರೆಡಿ ಆಗಬೇಕು. ಲಿಟ್ರಲಿ ಬೆಂಗಳೂರಲ್ಲಿ ವೆದರೇ ಇಲ್ಲಪ್ಪ. ಹೌದಾ? ಮಜಾ ಇದೆ.
ಸಕ್ಕತ್ತಾಗಿದೆ ರೋಡ್. ಯಾವನೋ ಬ್ರೇಕ್ ಆಡ್ದವನೆ. ಬಸ್ ಪಾಸ್ ಆಯ್ತು ನೋಡಿ. ಐ ಥಿಂಕ್ ಸ್ನೇಹಿತರೆ, ಬ್ಲೂ ಆರ್ಮರ್ ಅವ್ರು ಹೊಸ ಅಪ್ಡೇಟ್ ಕೊಟ್ಟ ಮೇಲೆ ರೈನ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಅನ್ನಿಸ್ತಿದೆ. ದಟ್ ಈಸ್ ಜೆನ್ಯೂನ್ಲಿ ಗುಡ್. ಎಲ್ಲ ವ್ಲಾಗಲ್ಲೂ ವೀಡಿಯೋಸಲ್ಲಿ ರೈಡ್ ಸ್ಟಾರ್ಟ್ ಹಾಕಿಂತ ಮುಂಚೆ ಎದುರಿಸ್ತಾ ಇದ್ರು, ಮೂಡಿಗೆರೆಯಲ್ಲಿ ಹಂಗೆ ಮಳೆ ಬರ್ತಾ ಇದೆ, ಹೋಗಬೇಡಿ, ಚಾರ್ಮಾಡಿಲಿ ಗುಡ್ಡ ಕುಸ್ತಾ ಆಗಿದೆ ಅಂತ. ಇವತ್ತು ಡೇಟು 10ನೇ ತಾರೀಕು ಜುಲೈ. ನೀವು ಯಾರೋ ರೈಡರ್ಸ್ ನೋಡ್ತಾ ಇದ್ರೆ ನೋಡಿ, ಇಷ್ಟು ಡ್ರೈ ಇದೆ. ಆದರೆ ರೈಡ್ ಮಾಡೋಕ್ಕೆ ಕರೆಕ್ಟಾಗಿದೆ. ಕೋರ್ ಮಾನ್ಸೂನ್ ಥರ ಇಲ್ಲ. ಮಾನ್ಸೂನ್ ಬೇಕಿತ್ತು ಅನ್ನಿಸ್ತಿದೆ. ನೋಡೋಣ ಮುಂದಕ್ಕೆ ಹೋಗ್ಬೇಕಾರೆ. ನಾನು ಹೇಳ್ತಾ ಇರೋದು, ಕೆಲವು ರೀಡ್ಗಳು ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ, ನಮ್ಮ ಮನೆಯಲ್ಲೂ ಹೇಳ್ತಾಯಿದ್ರು ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ, ಹೋಗ್ಬೇಡ ಗುರು ಹಂಗೆ ಹಿಂಗೆ ಅಂತ. ಕಾಣಿಸ್ತಾ ಇದ್ದೀರಪ್ಪ ನೀವೊಂದು ಹಣ ಬರ್ತಾ ಇದೆಯಾ? ಕೋಲ್ ಬೇರೆ ಇಟ್ಟವನೇ ಗಾಡೀಲೆ. ಈ ಸ್ಟ್ರೆಚ್ ನೋಡಿ ಸಾಕಾಗಿದೆ. ಹೌದಾ? ಅಲ್ಲೋದ್ರೆ ಬೈಕ್ ಹಾಕ್ಬೋದು. ಹಾಂ ಸಿಗುತ್ತೆ. ಆದರೆ ಅದೇ ಟೈಮಿಂಗ್ಸ್ ನೋಡ್ಬೇಕು, ಸ್ವಲ್ಪ ರಶ್ ಇರುತ್ತೆ. ಇರಲಿ ಬನ್ನಿ, ಈಗ ನನಗೆ ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇಲ್ಲ ಅಲ್ವಾ? ಹಾಂ, ನಮ್ಮ ದೋಸ್ತ್ಗೆ ಗ್ರೋವರ್ಸಲ್ಲಿ ಕಾಫಿ ಕುಡಿಸೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ ಕಾಫಿ ಒಂದು ಸಲ ಹಾಕೊಂಡ್ಬಿಟ್ಟಿದ್ದೀವಿ. ಸೊ ಅದರಿಂದ ವಿ ಆರ್ ಕಂಟಿನ್ಯೂಯಿಂಗ್ ಟುವರ್ಡ್ಸ್ ಕೊಟ್ಟಿಗಾರಕ್ಕೆ ಹೋಗಲ್ಲ, ಮೂಡಿಗೆರೆ ರೈಟ್ ತೊಗೊಂಡು ಸ್ವಲ್ಪ ನಮ್ಮ ಗೇರ್ಸ್ನೆಲ್ಲ ಇಳಿಸಿ ಆಮೇಲೆ ದೇವ್ರ ಮನೆ ಕಡೆಗೆ ಹೋಗ್ತೀವಿ. ಸೋಫಾರ್ ಮಳೆ ಅಂತೂ ಸಿಕ್ಕಿಲ್ಲ. ಲಾಸ್ಟ್ ಇಯರು 25ಅಲ್ಲಿ ಮಳೆ ಕರೆಕ್ಟಾಗಿ ಗ್ರೋವರ್ಸ್ ಸ್ಟಾರ್ಟ್ ಆಗಿದ್ದು ಮಳೆ. ನಾವು ಕೊಳ್ಳಿ ಮುಗಿಸ್ಕೊಂಡು ಎಲ್ಲ ಆಗಿ ಕಲಶ ಎಲ್ಲ ಮುಗಿಸ್ಕೊಂಬರೋ ತನಕ ಕಂಟಿನ್ಯೂಸ್ ಮಳೆ ಇತ್ತು. ಇವತ್ತು ಮಾತ್ರ ಮಳೆನೇ ಇಲ್ಲ. ಸ್ನೇಹಿತರೆ, ಸದ್ಯಕ್ಕೆ ನಾವು ಹ್ಯಾಂಡ್ ಪೋಸ್ಟ್ ಹತ್ರ ಇದ್ದೀವಿ. ಬೇಲೂರು ಇಲ್ಲಿಂದ 1 ಕಿಲೋಮೀಟ್ರು. ನನ್ನ ಹತ್ರ ಈಗ ಸದ್ಯಕ್ಕೆ ಹೋಲ್ಡರ್ ಇದೆ, ಬಟ್ ಸ್ಟಿಲ್ ಮಿರರ್ ಮಾಡ್ಕೊಳ್ಳೋಣ ರೂಮ್ಗೆ. ನಾವು ಇವತ್ತು ಸ್ಟೇ ಆಗ್ತಾ ಇರೋದು ಗೋಪ್ ಟೌನ್ ಅಂತ ಒಂದು ಹೋಮ್ ಸ್ಟೇ. ಇಲ್ಲೇ ನಮ್ಮ ಮೂಡಿಗೆರೆ ಟೌನಲ್ಲಿ ಬರುತ್ತೆ. ಯಾವುದೇ ಇದು ಗೋಪಿ ಟೌನು ಬಸ್ ಸ್ಟ್ಯಾಂಡ್ ಒಳಗೆ ರೌಂಡ್ ಓಡಿಸ್ತಾ ಇದೆ. ಏನು ಸ್ನೇಹಿತರೆ, ಟೌನಿಂದ ಒಂದು ಲೆಫ್ಟ್ ಹೊಡೆದ್ರೆ ಈ ಥರ ಹೋಮ್ ಸ್ಟೇಗಳು ಮಜಾ ಇದೆ. ಹಲೋ ಅಣ್ಣ, ಇಲ್ಲಿ ಮೂಡಿಗೆರೆ ಲೆಫ್ಟ್ ಹಾಕ್ಯಾ ಒಂದು ಬಸ್ ಸ್ಟ್ಯಾಂಡ್ದಾಗ ಐತಲ್ಲ, ಒಂಚಿ ಅವೇ ರೋಡ್ ಬರೋಲ್ಲ ಸ್ಟ್ರೈಟ್, ಡೆಡ್ ಎಂಡ. ಹಾಂ, ಬ್ಲೂ ಗೇಟ್. ಹಾಂ, ಶುಶ್ ಎಂಚಿನ. ಹಾಂ ಆಯಿತು ಲಯಾ. ಹಾಂ ಹಾಂ, ಅತಿ ಗೇಟ್ ಓಪನ್ ಬಂತು ತುಲಾಯ್ ಬರೋಡ. ಹಾಂ, ಒಂದು ಇಲ್ಲುಂಡು ಸ್ಟ್ರೈಟ್ ಅದೇ. ಹಾಂ ಓಕೆ ಬತ್ತ. ಹ್ಞೂ ಕೊಂಡು ಪಾತೇರಿ ಇಜ್ಜೇರಾ ಕಾಲೇಜ್ ಹೋಗ್ತಾರಾ? ಓಕೆ ಸರ್, ಆ ಗೇಟ್ ಒಳಗೆ ಅದು ಬೇರೆಯವ್ರ ಸ್ಟೇ ಅಂತೆ ಇನ್ನೊಂದು. ಅದು ಮೇಲೆ 4 ಅವರಲ್ಲಿ ಹೊಡೆದಿದ್ದೀರಾ ಅಯ್ಯೋನಾ? ಕ್ರೇಜಿ. ಒಳ್ಳೆ ವೆದರ್ ಚೇಂಜ್ ಆಗೋಯ್ತಲ್ಲ. ಅವನೆಂದರೆ ಮನದಾಳದ ಕೊನೆಯ ಆಸೆಯಂತೆ, ಅವನಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ. ಅವನೆಂದರೆ ಏನೆನ್ನಲಿ ನನದಿರಲಿ, ಅವನೆಂದರೆ ಏನೆನ್ನಲಿ ನನದಿರಲಿ, ನೆನಪೆನ್ನಲು ನನದೆನ್ನಲಿ, ಕನಸೆನ್ನಲಿ ನನಸೆನ್ನಲಿ. ಇಲ್ಲಿ ಡಿಸ್ಲಿಂಗ್ ಇದೆ. ಈಗ ಸದ್ಯಕ್ಕೆ ನಾವು ಫುಲ್ಲು ಗೇರ್ಸ್ ಹಾಕ್ಕೊಂಡು, ದರ್ಶನ್ ಅವರು ಅಂದರೆ ಗೇರ್ಸ್ ಏನೂ ಇಲ್ಲ, ಜಸ್ಟ್ ಅಪ್ಪರ್ ಲೈನರ್ ಅಷ್ಟೇ. ಸ್ನೇಹಿತರೆ, ನಾವಿವತ್ತು ವೈಟ ಇರೋದು ಡ್ರೈ ಸನ್ ಸಾಕ್ಸ್ನ ರಿವ್ಯೂ ಮಾಡ್ತಾಯಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆ ಡ್ಯಾನಿ ರೈಸನ್. ಇವತ್ತಿನ ಪಯಣ ಬಂದುಬಿಟ್ಟು ದೇವ್ರ ಮನೆ ಆ್ಯಂಡ್ ಬೆಟ್ಟದ ಬೈರೇಶ್ವರ.
ಸೊ ನಮ್ಮ ರಾಯಲ್ ಎನ್ಫೀಲ್ಡಲ್ಲಿ ಫ್ಯಾನ್ ಆದಂಥ ನಮ್ಮ ದರ್ಶನ್ ಅವ್ರು ನೋಡ್ಬೋದು, ಅವ್ರನ್ನ ಮೇನ್ ಅಂಬಾಸಿಡರ್ ಮಾಡ್ಬೋದು. ಪ್ರತಿಯೊಂದು ರಾಯಲ್ ಎನ್ಫೀಲ್ಡು, ಯು ಮೈಟ್ ಹ್ಯಾವ್ ಸೀನ್ ರೈನಾಕ್ಸು, ಏನು ನಮ್ಮ ಡೆಕಾತ್ಲೆಂದೆಲ್ಲ. ಇವರು ನೋಡಿ ರಾಯಲ್ ಎನ್ಫೀಲ್ಡ್ ಒಳಗಡೆ ಟೀ ಶರ್ಟ್ ಸಮೇತ ರಾಯಲ್ ಎನ್ಫೀಲ್ಡು, ಒಳಗಡೆ ಇನ್ನರ್ ವೇರ್ ಸಮೇತ ರಾಯಲ್ ಎನ್ಫೀಲ್ಡು. ಪ್ರತಿಯೊಂದು ರೆಡ್ ಕಲರ್ ಲವರ್, ಪಕ್ಕ ಅಥೆಂಟಿಕ್. ಸ್ನೇಹಿತರೆ, ಮುಡಿಗೇರಿಯಲ್ಲಿ ಅನ್ನಪೂರ್ಣೇಶ್ವರಿ ಮೆಸ್ ಅಂತ, ಅದಕ್ಕೆ ಲೋಕಲ್ ಅವ್ರ ಮಾತು ಕೇಳ್ಬಿಟ್ಟು ಬರಬೇಕು ಒಳಗಡೆ. ನಾವು ಬರೀ ಹೈವೇಲಿ ಹೋಟ್ಲು ನೋಡ್ಕೊಂಬಂದ್ರೆ ಆಗಲ್ಲ. ಬಿಸಿ